ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಈ ದಿನ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ನೀವು ಇಷ್ಟಪಡಬಹುದು. ಕೆಲಸಗಳಲ್ಲಿ ನಿರ್ಧಾರಗಳನ್ನು ಜವಾಬ್ದಾರಿಯಿಂದ ತೆಗೆದುಕೊಳ್ಳಿ. ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ಸಮಯವನ್ನ ಚೆನ್ನಾಗಿ ಉಪಯೋಗಿಸಲು ಸ್ವಲ್ಪ ಶ್ರದ್ಧೆ ವಹಿಸಬೇಕು. ವೃಷಭ ರಾಶಿ. ನಿಮ್ಮ ಮನೋಭಾವನೆಗಳು ಇತರರೊಂದಿಗೆ ಸಂಪರ್ಕವನ್ನ ಸದೃಢವಾಗಿಸುತ್ತವೆ. ಇದು ಉತ್ತಮ ಸಾಮಾಜಿಕ ಸಂಪರ್ಕಗಳಿಗಾಗಿ ಸೂಕ್ತ ಸಮಯ. ಆರ್ಥಿಕವಾಗಿ ಧನಶಕ್ತಿ ಹೆಚ್ಚಾಗುತ್ತದೆ. ಖರ್ಚನ್ನ ಸರಿಪಡಿಸುವುದಕ್ಕೆ ಪ್ರಯತ್ನಿಸಿ. ಮಿಥುನ ರಾಶಿ. ನಿಮ್ಮ ಕಾರ್ಯಕ್ಷಮತೆ ಮತ್ತು ದೃಷ್ಟಿಕೋನವು ಪ್ರಮುಖವಾಗಿದೆ. ಕೆಲಸದಲ್ಲಿ ಕಠಿಣ ಪರಿಶ್ರಮದ ಫಲವಾಗಿ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು. ಬದಲಿ ಆದಾಯದ ಮೂಲಕ ಧನ ನಷ್ಟವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಕಟಕ ರಾಶಿ. ಈ ದಿನ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಂತೋಷದ ಸಮಯ ಕಳೆಯುತ್ತೀರಿ. ನಿಮ್ಮ ದೃಷ್ಟಿಕೋನವನ್ನ ವಿರೋಧಿಸುತ್ತಿರುವವರಿಗೆ ಗಮನ ಕೊಟ್ಟರೆ ನಿಮಗೆ ಅಧಿಕ ಲಾಭ ಆಗುವ ಸಾಧ್ಯತೆಗಳಿವೆ. ಸಿಂಹರಾಶಿ. ಈ ದಿನ ನಿಮ್ಮದೇ ಆದ ಧೈರ್ಯವನ್ನ ತೋರಿಸಲು ಸಮಯ ಚೆನ್ನಾಗಿದೆ. ವೈಯಕ್ತಿಕ ನಡವಳಿಕೆಯಲ್ಲಿ ಉದಾರತೆ ಇರೋದ್ರಿಂದ ಮತ್ತೊಬ್ಬರೊಂದಿಗೆ ಉತ್ತಮ ಸಂಬಂಧವನ್ನ ಬೆಳೆಸಬಹುದು. ಕನ್ಯಾ ರಾಶಿ. ನೀವು ನಿಮ್ಮ ಪ್ರಯತ್ನದೊಂದಿಗೆ ಶಕ್ತಿಶಾಲಿಯಾಗಿ ನಡೆದು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಯೋಗ್ಯತೆಯನ್ನ ತೋರಿಸಬಹುದು. ಆರ್ಥಿಕವಾಗಿ ನಿಮಗೆ ಉತ್ತಮ ಸಮಯ. ತುಲಾ ರಾಶಿ. ಈ ದಿನ ನಿಮಗೆ ವೈಯಕ್ತಿಕ ಸಂಬಂಧಗಳ ಕಡೆ ಗಮನ ಹರಿಸಲು ಸದುಪಯೋಗ ಆಗಬಹುದು. ಆದರೆ ಬಾಹ್ಯ ಹಾನಿ ಅಥವಾ ವಿರೋಧವನ್ನು ಎದುರಿಸಲು ನಿಮ್ಮ ನಿಷ್ಠೆ ಮತ್ತು ಇಚ್ಛಾಶಕ್ತಿ ಕೆಲಸ ಮಾಡಲು ಸಹಾಯ ಮಾಡಬಹುದು. ಇನ್ನು ವೃಶ್ಚಿಕ ರಾಶಿ. ಯಶಸ್ಸನ್ನು ಪಡೆದುಕೊಳ್ಳಲು ಮುನ್ನಡೆದುಕೊಳ್ಳುವ ಹಂತದಲ್ಲಿರುತ್ತೀರಿ. ಆದರೆ ಇತರರೊಂದಿಗೆ ವಿವಾದಗಳು ಮತ್ತು ಅಸಮತೋಲನವಾಗಿರುವ ಸಂದರ್ಭದಲ್ಲಿ ಸ್ಥಿತಿಗತಿಗಳನ್ನು ಶಾಂತವಾಗಿ ನೆನಪಿಸಿಕೊಳ್ಳಿ. ಧನುಸು ರಾಶಿ. ಉತ್ತಮ ಸಮನ್ವಯ ಮತ್ತು ಸಮರ್ಥನೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮಯ. ಆರೋಗ್ಯದ ಕಡೆಗೆ ಗಮನ ಕೊಡಿ. ಮಕರ ರಾಶಿ. ಶ್ರಮಪಟ್ಟು ಮಾಡಿದ ಕೆಲಸಗಳು ಈ ದಿನ ಫಲಿಸುತ್ತವೆ. ಜೀವನದಲ್ಲಿ ಹಾರ್ಮೋನಿಯಸ್ ನಿರ್ವಹಣೆ ನಿಮ್ಮ ಅನುಸರಿಸಿದಂತೆ ನಡೆಯುತ್ತದೆ. ಕುಂಭರಾಶಿ. ಈ ದಿನ ನಿಮ್ಮ ಸೃಜನಶೀಲತೆ ಮತ್ತು ಹೊಸ ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳಲು ಉತ್ತಮ ಸಮಯವಾಗಿದೆ. ಇತರರೊಂದಿಗೆ ಸಹಕಾರ ಹೆಚ್ಚಿಸಲು ಪ್ರಯತ್ನಿಸಿ. ಇನ್ನು ಕೊನೆಯದಾಗಿ ಮೀನರಾಶಿ. ಸುತ್ತಲಿನ ಜನರೊಂದಿಗೆ ಸಮನ್ವಯ ಕಲ್ಪಿಸುವ ಮೂಲಕ ಲಾಭ ಗಳಿಸಬಹುದು. ಪ್ರಯತ್ನಗಳನ್ನು ದೈವಮಯವಾಗಿ ನಿರ್ವಹಿಸುವುದರಿಂದ ಒಳ್ಳೆ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.